ಹೇಳಿ ಸರ್. ವರದಿ ಮಂಡನೆ ಆಗಿದೆ ಕ್ಯಾಬಿನೆಟ್ ನಲ್ಲಿ, ನಿಮಗೆ ವರದಿ ಒಪ್ಪಿಗೆ ಆಗಿದೆಯಾ ಸರ್? ಹೇಳಿ. ಇಲ್ಲ, ವರದಿ ಮಂಡನೆ ಆಗಿದೆ. ಮಂಡನೆ ಆದ್ಮೇಲೆ ಇವತ್ತನೇ ಒಂದು 1000 ಪೇಜ್ಗಿಂತ ಹೆಚ್ಚು ಪುಟ ಒಳಕೊಂಡಿದೆ. ಅದನ್ನೆಲ್ಲ ಮಿನಿಸ್ಟ್ರು ಓದ್ಕೊ ಬನ್ನಿ ಅಂತ ಹೇಳಿದ್ದಾರೆ. 10ನೇ ತಾರೀಕು ಈ ಸಬ್ಜೆಕ್ಟ್ ಚರ್ಚೆ ಮಾಡೋದಕ್ಕೆ ಫೈನಲ್ ಡಿಸಿಷನ್ ಮಾಡೋಕ್ಕೆ 16 ಅವರು ನಿಗದಿ ಮಾಡಿದ್ದಾರೆ. 16ನೇ ತಾರೀಕು ದಟ್ ವಿ ಹ್ಯಾವ್ ಟು ಸ್ಟಡಿ ದಿ ರಿಪೋರ್ಟ್. ಈಗ ತಾನೇ ಕೊಟ್ಟಿದ್ರು, 1000 ಪೇಜ್ ಇದೆ. ಈಗ ತಾನೇ ಬುಕ್ ಕೊಟ್ಟಿರೋದನ್ನ ಯಾರೂ ನೋಡಿಲ್ಲ. ಹೀಗಾಗಿ ಸ್ಟಡಿ ಮಾಡಿ ಫೈನಲ್ ಆಗಿ ಡಿಸಿಷನ್ ಮಾಡೋಕ್ಕೆ 16th ಎಲ್ಲ ಓದ್ಕೊ ಬನ್ನಿ ಅಂತ ಹೇಳಿದ್ರು. ಅದು ಮಾಧ್ಯಮದಲ್ಲಿ ಬಂದದ್ದು ನೋಡಿದ್ದೀವಿ, ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ. ಬಟ್ ನನ್ ಲೆಸ್ ವಿ ಸ್ಟಡಿ ಇನ್ ಲೆಂತ್. ಇಲ್ಲ, ಆಕ್ಷೇಪ ಯಾರು ಮಾಡಿಲ್ಲ. ಈ ಒಂದು ನಾಗಮೋಹನ್ ದಾಸ್ ಅವರ ವರದಿ ಒಳ ಮೀಸಲು ಸಂಬಂಧಪಟ್ಟಾಗಿ ಆಕ್ಷೇಪಗಳಿಲ್ಲ. ಎಲ್ಲ ಡೀಟೇಲ್ ಆಗಿ ಓದ್ಕೊ ಬನ್ನಿ. 14ನೇ ತಾರೀಕು ಡಿಸಿಷನ್ ಮಾಡೋಣ ಅಂತ ಹೇಳಿ ಆ ಸಬ್ಜೆಕ್ಟ್ ಚರ್ಚೆ ಮಾಡೋದಕ್ಕೇನೆ ಒಳ ಮೀಸಲಾತಿನ 15ನೇ ತಾರೀಕು ವಿಶೇಷ ಕ್ಯಾಬಿನೆಟ್ ಕರೆದಿದ್ದಾರೆ. ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟಂತೆ ಏನ್ ಡಿಸ್ಕಸ್ ಆಗಿದೆ? ಅದೇನಾಗಿಲ್ಲ. ಬೇರೆ ಏನಿತ್ತು ಸರ್ ಸ್ಪೆಷಲ್? ಸರ್, ಈಗ ನಾಗಮೋಹನ್ ದಾಸ್ ಅವರು ಅದು ಅಂಗೀಕಾರ ಆಗುತ್ತಾ ಅಥವಾ ಇನ್ನೇನು ಚೇಂಜಸ್ ಆಗುತ್ತಾ? ಅದೇ ಫೈನಲ್ ಡಿಸಿಷನ್ ಮಾಡಕ್ಕೆ ಮಾಡಬೇಕಾದ್ರೇನೆ ನಾಗಮೋಹನ್ ದಾಸ್ ಅವರು ಕೊಡುವಂತ ವರದಿನ ನಾವು ಅಂಗೀಕಾರ ಮಾಡ್ತೀವಿ ಅನ್ನುವಂಥದ್ದು ತಲೆ ಹೇಳಿದ್ವಿ. ಮತ್ತೆ ನೀವು ಕೂಡ ಅವ್ರು ವರದಿ ಕೊಟ್ಟ 15 ದಿನದಲ್ಲಿ ನಾವು ಅನುಷ್ಠಾನ ಮಾಡ್ತೀವಿ. ಈಗ ಹೇಳ್ತಿರೋದೇನು, ಏನ್ ಹೇಳಿದೆ? ಈಗ 14ನೇ ತಾರೀಕು ಇದು ತೀರ್ಮಾನ ಮಾಡಕ್ಕೆ 14ನೇ ತಾರೀಕು ಸ್ಪೆಷಲ್ ಕ್ಯಾಬಿನೆಟ್ ಕರೆದಿದ್ದಾರೆ. ಎಲ್ಲಾ ಮಿನಿಸ್ಟರ್ಗಳು ಓದ್ಕೊ ಬನ್ನಿ, 1000 ಪೂಜಾ ಇದೆ ಅಂತ ಹೇಳಿದ್ದೀನಿ. ಮಾಡಿದಾಯ್ತು. ಅದಕ್ಕೂ ಅಲ್ವಾ ಕರೆದಿರೋದು. 16 ಸ್ಪೆಷಲ್ ಕ್ಯಾಬಿನೆಟ್ ಕರೆದಿರೋದು. ಅದಕ್ಕೆ 16ನೇ ತಾರೀಕು ಡಿಸಿಷನ್ ಮಾಡಕ್ಕೆ ಓದ್ಕೊ ಬನ್ನಿ. ಸ್ಪೆಷಲ್ ಆಗಿ ತುಂಬಾ ಕಾನ್ಫಿಡೆನ್ಸ್ ಹೇಳಿದ್ರು, ವರದಿ ಕೊಟ್ಟು 20 ದಿವಸಕ್ಕೆ ನಾವು ಜಾರಿ ಮಾಡ್ತೀವಿ. ಈಗ ಅದೇ ಕಾನ್ಫಿಡೆನ್ಸ್ ಹೇಳ್ತಾ ಇದ್ದೀನಲ್ವಾ, ಅದಕ್ಕೇನೆ 16th ಮೀಟಿಂಗ್ ಕರೆದಿರೋದು.